ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರ ಸರ್ಕಾರ ವಿರೋಧ ಪಕ್ಷದವರಿಗೆ ಉಸಿರು ಕಟ್ಟಿಸುತ್ತೆ ಅನ್ನೋ ಆರೋಪವಿದೆ. ಸ್ಮೃತಿ ಅವರೇ, ಈ ಒಂದು ವಿಚಾರದಲ್ಲಿ ಎಲ್ಲನೂ ವಿರೋಧವಾಗೇ ಇದೆ. ಎಲ್ಲರೂ ಹೇಳೋದೇನೆಂದ್ರೆ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ಇವರು ನಮ್ ಗಲ್ಲಾಪೆಟ್ಟಿಗೆ ಖಾಲಿ ಮಾಡಿದ್ದಾರೆ ಅಂತ, ಬದುಕೋದಕ್ ಬಿಡ್ತಾ ಇಲ್ಲ ಅಂತ. ಸೋನಿಯಾ ಗಾಂಧಿ ಆಗಿರ್ಲಿ, ರಾಹುಲ್ ಗಾಂಧಿ ಆಗಿರ್ಲಿ, ತೇಜಸ್ವಿ ಯಾದವ್ ಆಗಿರ್ಲಿ, ಮನೀಶ್ ಸಿಸೋದಿಯಾ ಆಗಿರ್ಲಿ, ಎಲ್ಲರೂ ಹೇಳೋದೇನೆಂದ್ರೆ ಅವ್ರ ಗಲ್ಲಾಪೆಟ್ಟಿಗೆ ದೋಚ್ತಾ ಇರೋದು ಸಿಬಿಐ ಮತ್ತೆ ಇಡಿ ಅವರು ಅಂತ. ನಾನು ರಜತ್ ಅವರೇ ತುಂಬಾ ವಿನಮ್ರತೆಯಿಂದ ಕೇಳ್ತಾ ಇದ್ದೀನಿ. ಒಬ್ರಿದ್ದಾರೆ, ಅವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ರೈಲ್ವೇಸಲ್ಲೂ ಹಗರಣ ಮಾಡಿದ್ದಾರೆ. ಮತ್ತೆ ಹಗರಣದಲ್ಲಿ ಹೆಚ್ಚು ಕಡಿಮೆ 6,000 ಕೋಟಿ ರೂಪಾಯಿ ಅಂತ ನಾನು ಪೇಪರ್ಸಲ್ಲಿ ಓದಿದ್ದೀನಿ. ಸ್ಪಾಯ್ಲ್ಸ್ ಆಫ್ ಕರಪ್ಷನ್ಗೋಸ್ಕರ ಸಿಕ್ಕಾಕೊಂಡ್ರು. ಈ ಥರ 6,000 ಕೋಟಿ ಹಗರಣ ಮಾಡಿದ್ದಕ್ಕೋಸ್ಕರ ಆರ್ಥಿಕ ವರ್ಚಸ್ಸಿನಿಂದ ಸಿಕ್ಕಾಕೊಂಡ್ರು. ಯಾರು ನಿಮ್ಮ ದುಡ್ಡನ್ನೇ ಲೂಟಿ ಮಾಡ್ತಾರೋ ಅವ್ರನ್ನ ನಾವು ಏನು ಮಾಡ್ಬೇಕು ಹೇಳಿ ಸರ್? ಕಂಬಿಗಳ ಹಿಂದೆ ಹಾಕ್ಸಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಕಂಬಿಗಳ ಹಿಂದೆ ಹಾಕಿಸ್ಬೇಕು ಅಂದರೆ ಅಥವಾ ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕಿಸ್ಬೇಕು ಅಂದರೆ ಒಂದು ಲೀಗಲ್ ಪ್ರೊಸೀಜರ್ ಅಂತ ಇರುತ್ತೆ, ಇನ್ವೆಸ್ಟಿಗೇಷನ್ ಅಂತ. ಅದಕ್ಕೆ ನಾನು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಜನರು ಆಗಲ್ಲ. ಮತ್ತೆ ನಮ್ಮ ಲೋಕತಂತ್ರದ ಅತಿ ದೊಡ್ಡ ತಾಕತ್ತೇ ಇದು. ನೀವು ಇನ್ವೆಸ್ಟಿಗೇಷನ್ ಪ್ರೋಸೆಸ್ನ, ಜುಡಿಷಿಯಲ್ ಪ್ರಾಸೆಸ್ನ ಪೂರ್ತಿ ಆಗಕ್ಕೆ ಬಿಡೋದು. ಒಂದ್ ವೇಳೆ ಇವಾಗ ಒಪೋಸಿಷನ್ ಅವ್ರು ಹೇಳಿದ್ರು ಅಂದರೆ ಪ್ರಾಸೆಸ್ ನಡುವೆ ನಾವು ಬರ್ತೀವಿ, ಯಾಕಂದರೆ ನಾವು ಒಪೋಸಿಷನಲ್ಲಿ ಇದ್ದೀವಿ ಅಂತ. ನನಗನ್ಸೋದು ಏನು ಅಂದರೆ, ನೀವು ಅಧಿಕಾರದಲ್ಲಿದ್ದರೆ UPI ಲೂಟಿ ಮಾಡುತ್ತೆ, ಮತ್ತು ಒಪೋಸಿಷನಲ್ಲಿದ್ದರೆ ನಿಮಗೆ ಸಫೋಕೇಟ್ ಆಗುತ್ತೆ. ಯಾಕಂದರೆ ಕರಪ್ಷನ್ ಬಿಟ್ಟು ಹಾಕಿ ಕರಪ್ಷನ್ನಿಂದ ಮಾಡಿರೋ ದುಡ್ಡು ಹಿಡಿಯೋ ಹಾಗಿಲ್ಲ. ನೋಡಿ, ಅವ್ರ ತರ್ಕ ಏನು ಅಂತ ಹೇಳ್ಬಿಡ್ತೀನಿ. ತೇಜಸ್ವಿ ಯಾದವ್ ಅವ್ರ ಮೇಲೆ ನೀವೇ ಆರೋಪ ಮಾಡಿದ್ರಿ. ಅವ್ರು ಹೇಳೋದೇನೆಂದ್ರೆ 2017ರಲ್ಲೂ ಅವ್ರ ಮೇಲೆ ರೇಡ್ ಆಗಿತ್ತಂತೆ. 8,000 ಕೋಟಿಯಷ್ಟು ಹಿಡಿದಾಕಿದ್ರು, 1,000 ಕೋಟಿಯಷ್ಟು ಆಸ್ತಿ ವಶ ಆಗಿತ್ತು. ಆದರೆ ಅದ್ರ ಯಾವ ಲೆಕ್ಕನೂ ಇಲ್ಲ. ಈಗ 8,000 ಕೋಟಿದು ಹೊಸ ಲೆಕ್ಕ ಮಾಡೋದಕ್ಕೆ ಕರಿತಾ ಇರೋದು. ಆದರೆ ಅವ್ರು ಹೇಳಿದ್ದಾರೆ ಬಹುಶಃ ಅದಕ್ಕೆ ಬರೋದಕ್ಕೆ ನಂಗೆ ಟೈಮ್ ಇಲ್ಲ ಅಂತ. ಅಲ್ಲ, ಅವರು ಬ್ಯುಸಿ ಇದ್ರು ಅನ್ಸುತ್ತೆ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯ ನಾಗರಿಕರೆಲ್ಲ ಇಲ್ಲಿ ಕೂತಿದ್ದಾರೆ. ಪೊಲೀಸ್ ಏನಾದರೂ ನಿಮ್ಮ ಹತ್ರ ವಿಚಾರಣೆ ಮಾಡಬೇಕು ಬನ್ನಿ ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಹೇಳ್ತೀರಾ ಸಾರಿ ನಾವು ಬ್ಯುಸಿ ಇದ್ದೀವಿ ಅಂತ? ಆಪೋಸಿಷನ್ ಅವ್ರದ್ದು ಈ ಸ್ಪೆಷಾಲಿಟಿ ನೋಡಿ. ಮೊದಲು ಹೇಳ್ತಾರೆ ಸಾರಿ ನಾನು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ. ಆಮೇಲೆ ಹೇಳ್ತಾರೆ ಸಾರಿ ನಾನು ಬ್ಯುಸಿ ಇದ್ದೀನಿ, ನಾನು ಯಾವಾಗ ಹೇಳ್ತೀನೋ ಅವಾಗ ಬನ್ನಿ ಅಂತ. ಆಮೇಲೆ ಹೇಳ್ತಾರೆ ಹೋಗ್ಲಿ ಬಿಡಿ, ನಾನು ಇವತ್ತು ಬ್ಯುಸಿ ಇದ್ದೀನಿ, ಇವತ್ತು ಹುಷಾರಿಲ್ಲ, ಇವತ್ತು ನಾನು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಉಸಿರಾಡ್ತಾ ಇದ್ದೀನಿ. ಆದರೆ ಸಿಂಗಾಪುರ್ ಸುತ್ತಾ ಇರ್ತಾರೆ. ಮತ್ತೆ ಅಲ್ಲಿ ಅವ್ರ ಅಕ್ಕಪಕ್ಕ ಯಾವುದೋ ಆಕ್ಸಿಜನ್ ಟ್ಯಾಂಕ್ ಇರಲ್ಲ. ಮತ್ತೆ ನನಗನ್ಸೋದೇನೆಂದರೆ, ಇವತ್ತು ನಮಗೆ ಇರುವಂಥ ಅತಿ ದೊಡ್ಡ ಶಕ್ತಿ ಏನಂದರೆ ಮೀಡಿಯಾದಿಂದನೋ ಅಥವಾ ಸೋಷಿಯಲ್ ಮೀಡಿಯಾದಿಂದನೋ ಸತ್ಯ ಅನ್ನೋದು ಜನರ ಹತ್ರ ಆದಷ್ಟು ಬೇಗ ತಲುಪಿಬಿಡತ್ತೆ. ನೋಡಿ, ಅವ್ರು ಹೇಳೋದೇನೆಂದ್ರೆ ಇಡಿ ಅವರು ಮೋದಿ ಸರ್ಕಾರ ಬಂದ್ಮೇಲೆ 121 ಕೇಸ್ಗಳನ್ನ ಹಿಡಿದ್ರಂತೆ. ಅದರಲ್ಲಿ 115 ಕೇಸ್ಗಳು ಅಂದ್ರೆ 95% ಕೇಸ್ಗಳು ವಿರೋಧ ಪಕ್ಷದವ್ರದೇ ಆಗಿತ್ತಂತೆ. ನೋಡಿ, ಒಂದ್ ವೇಳೆ ಅವರು ಅಧಿಕಾರದ ಕುರ್ಚಿ ಮೇಲೆ ಕೂತ್ಕೊಂಡು ದೇಶನ ಲೂಟಿ ಮಾಡಿದ್ರೆ ದೇಶ ಏನ್ ಮಾಡ್ಬೇಕು? ಅವ್ರನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಮತ್ತೆ ಇನ್ನು ಮೋದಿಜಿ ಅವರು ಬೇಕು ಅಂತ ಒಪೋಸಿಷನ್ ಅವ್ರಿಗೆ ಸಫೋಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಗ್ಲೇ 9 ವರ್ಷ ಆಗೋಯ್ತು. ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವ್ರವ್ರದೇ ಟೈಮ್ ಬೇಕಾಗತ್ತೆ. ಮತ್ತೆ ದ್ವೇಷ ಏನಕ್ಕಿದೆ ಅಂತ ಹೇಳಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ 9 ವರ್ಷ ಅವ್ರ ಅಳಿಯಂದ್ರು ಆಚೆ ಸುತ್ತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಬಿಜೆಪಿಗೆ ಬಂದ್ಮೇಲೆ ಕ್ಲೀನ್ ಆಗ್ಬಿಟ್ರು ಅಂತ. ಹಿಮಂತ ಬಿಸ್ವಾ ಶರ್ಮಾ ಆಗಿರ್ಬೋದು, ಏನೋ ಅವ್ರು ಬಿಜೆಪಿನಲ್ಲಿದ್ದಾರೆ. ಸುವೆಂದು ಅಧಿಕಾರಿ ಇವರೆಲ್ಲ ವಾಷಿಂಗ್ ಮಿಷಿನ್ ಒಳಗೋಗ್ಬಿಟ್ಟು ಕ್ಲೀನ್ ಆಗಿ ಆಚೆ ಬಂದ್ಬಿಟ್ರಂತೆ. ಇದನ್ನ ಜನರು ನಿಮಗೆ ಕೇಳಿರ್ತಾರೆ. ರಾಹುಲ್ ಅವ್ರ ಅಳಿಯಂದ್ರು ಏನ್ ಬಿಜೆಪಿನಲ್ಲಿದ್ದಾರಾ? ಇಲ್ವಲ್ಲ. ಈಗ ಅವ್ರ ಮೇಲೆ ಇರುವಂತಹ ಕರಪ್ಷನ್ ಆರೋಪಗಳು ಅಥವಾ ಗಾಂಧಿ ಪರಿವಾರದ ಮೇಲೆ ಇರುವಂತಹ ಕರಪ್ಷನ್ ಆರೋಪಗಳು ಏನೇ ಇದ್ರು ಅವ್ರ ಪರಿವಾರದವರು ಬೇಲ್ ಮೇಲೆ ಆಚೆ ಇದಾರಲ್ವಾ? ಇದ್ರ ಅರ್ಥ ಏನಾಯ್ತು ಹೇಳಿ? ಒಂದ್ ವೇಳೆ ಏನೇ ದೋಷ ಆರೋಪಗಳಿದ್ರೂ ಕೂಡ ಅವ್ರ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂದ್ರೆ ಕೇಸಿಗೆ ಬೆಲೆನೇ ಇರಲ್ಲ ಅಲ್ವಾ? ಇದನ್ನ ತೇಜಸ್ವಿ ಯಾದವ್ ಅವರು ಹೇಳಿದ್ರು. ಒಂದ್ ವೇಳೆ ಲಾಲೂಜಿಯವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಆಗ ದೇಶದ ರಾಜ ಹರಿಶ್ಚಂದ್ರ ಆಗ್ತಿದ್ರಂತೆ. ಇದು ಹೀಗೆ ಮುಂದುವರೆಕೊಂಡು ದೇಶ ಉದ್ಧಾರ ಆಗ್ತಿತ್ತಂತೆ. ತೇಜಸ್ವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಅವ್ರ ತಂದೆ ಈ ಸಮಯದಲ್ಲಿ ಹರಿಶ್ಚಂದ್ರರು ಅಲ್ಲ ಅಂತ. ಇದನ್ನ ಹೇಳ್ತಾ ಇರೋದು. ನೀವು ಒಳ್ಳೆ ಪ್ರಶ್ನೆನೇ ಕೇಳಿದಿರಾ. ಆಪ್ಕಿ ಅದಾಲತ್ಗೆ ಅವ್ರು ಬಂದಾಗ ಅವ್ರನ್ನ ಕೇಳ್ತೀನಿ. ನೋಡಿ, ಇನ್ನೂ ಒಬ್ರಿದ್ದಾರೆ, ನಿಮ್ಮ ಹೆಸರನ್ನ ಆಗಾಗ ತೆಗಿತಾ ಇರ್ತಾರೆ, ಅರವಿಂದ್ ಕೇಜ್ರಿವಾಲ್. ನನ್ನ ಹೆಸರನ್ನ ಅವ್ರು ತೆಗೆಯೋದೇ ಇಲ್ಲ. ನೀವು ಕೇಜ್ರಿವಾಲ್ ಅವ್ರ ಹಿಸ್ಟ್ರಿ ನೋಡಿ ಒಂದ್ಸಲ. ಅವರು ಇವತ್ತಿನವರೆಗೂ
ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವರ ಮೇಲೆ ಒಂದರ ನಂತರ ಒಂದು ಕೇಸ್ ಫೈಲ್ ಆಗ್ತಿದೆ, ಅವ್ರನ್ನ ಜೈಲಿಂದ ಆಚೆ ಬರಕ್ಕೆ ತಾನೇ ಅವ್ರು ಡೆಲ್ಲಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮನೀಶ್ ಬಗ್ಗೆ ಏನು ಪ್ರಶ್ನೆ ಕೇಳಬೇಡಿ ಅಂತ. ಅದೆಲ್ಲೋ ಹಿಂದೆ ಮೂಲೆಯಲ್ಲಿ ಕೂತ್ಕೊಂಡಲ್ವಾ? ಅವ್ರು ಹೇಳ್ತಾ ಇದ್ರು ಹುಳದ ಬಗ್ಗೆ ಮಾತಾಡಿ, ಮನೀಶ್ ಬಗ್ಗೆ ನಾವು ದಿನ ಮಾತಾಡ್ತೀವಿ ಅಂತ. ರಾಜಕೀಯದಲ್ಲಿರುವಂತ ಹುಳದ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಅರ್ಥ. ಆದ್ರೆ ಈ ವಿಚಾರ ನಿಜಾನೇ ಅಲ್ವಾ? ಸಿಸೋದಿಯಾ ಅವರ ಮೇಲೆ ಮೊದಲು ಸಿಬಿಐ ಕೇಸ್ ಫೈಲ್ ಮಾಡಿದ್ರು, ಆಮೇಲೆ ಅದಕ್ಕೋಸ್ಕರನೇ ಎಷ್ಟೊಂದು ವರ್ಷಗಳಿಂದ ಕಾಯ್ತಾ ಇದೆ ಪ್ರೆಸ್ ಕಾನ್ಫರೆನ್ಸ್ ಯಾವಾಗ ನಿಲ್ಲತ್ತೆ ಮತ್ತೆ ಆ ಹುಳನ ಯಾವಾಗ ಓಡಿಸ್ತೀನಿ ಅಂತ. ಮತ್ತೆ ಅವರೇ ಮನೀಶ್ ಅವ್ರ ಬಗ್ಗೆ ಖುದ್ದಾಗಿ ಮಾತಾಡಿರುವಾಗ ನಾನೇನ್ ಮಾಡಕ್ಕಾಗತ್ತೆ? ಮತ್ತೆ ರಜತ್ ಅವರೇ, ನಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕಸ್ಟಡಿ ಎಕ್ಸ್ಟೆಂಡ್ ಆದಾಗ ಕಸ್ಟಡಿ ಎಕ್ಸ್ಟೆಂಡ್ ಯಾರು ಮಾಡ್ತಾ ಇದ್ದಾರೆ? ಕೋರ್ಟಾ? ಅಂದ್ರೆ ಕೇಜ್ರಿವಾಲ್ ಮತ್ತೆ ರಾಹುಲ್ ಗಾಂಧಿ ಅವರು ಈ ತರ ಹೇಳ್ತಾ ಇದ್ದಾರಾ ನಮ್ಮ ದೇಶದಲ್ಲಿ ನಮ್ಮ ಜುಡಿಷಿಯಲ್ ಸಿಸ್ಟಮ್ಗೆ ಫ್ರೀಡಮ್ ಇಲ್ಲ ಅಂತ? ಒಂದ್ ವೇಳೆ ಹಾಗಿದ್ರೂ ಕೂಡ ನಿಮ್ಗೇನನ್ಸತ್ತೆ, ನಮ್ಮ ದೇಶದಲ್ಲಿರುವಂತಹ ಬೇರೆ ಸಂವಿಧಾನ ಸಂಸ್ಥೆಗಳು ಸುಮ್ಮನೆ ಕೂತಿರ್ತಿದ್ರಾ? ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವರ ಮನೆ ಮೇಲೆ ರೈಡ್ ಆಯ್ತು, ಅವರ ನೆಂಟ್ರಸ್ಟ್ರ ಮನೆ ಮೇಲೆ ರೈಡ್ ಆಯ್ತು, ಬ್ಯಾಂಕ್ ಲಾಕರ್ಸ್ನೆಲ್ಲ ಹುಡುಕ್ಲಾಯ್ತು, ಆದ್ರೂ ಏನೂ ಸಿಗ್ಲಿಲ್ಲ. ಅದಕ್ಕೆ ಅಲ್ವಾ ಅವ್ರ ಒಳಗಡೆ ಇರೋದು. ಅದೇ ಹೇಳ್ತಾ ಇರೋದು ನಾನು. ಯಾವುದೋ ಒಂದು ವಿಷಯ ತಗೊಂಡು ಕೋರ್ಟ್ ಹತ್ರ ಹೋಗಿರ್ತಾರೆ, ಕೋರ್ಟ್ ಕೂಡ ಯಾವುದೋ ಒಂದು ಸಾಕ್ಷಿನ ಗಮನಿಸಿರತ್ತೆ. ನೋಡಿ, ನಾನು ಕೋರ್ಟು ಅಲ್ಲ, ಏಜೆನ್ಸಿನೂ ಅಲ್ಲ, ಆದ್ರೆ ಕಾಮನ್ ಸೆನ್ಸ್ ಅಂತೂ ಇದೆ ಅಲ್ವಾ? ಕೋರ್ಟ್ ಹತ್ರ ಅವರು ತಮ್ಮ ಕೇಸನ್ನ ತಗೊಂಡು ಹೋದಾಗ ಕೇಜ್ರಿವಾಲ್ ಅವರು ತಮ್ಮ ದೃಷ್ಟಿ ಹೇಳಿದ್ರು, ಏಜೆನ್ಸಿ ಅವರು ತಮ್ಮ ದೃಷ್ಟಿನ ಹೇಳಿದ್ರು, ಮತ್ತೆ ಕೋರ್ಟು ನಿಷ್ಪಕ್ಷಪಾತದಿಂದ ಅದ್ರ ನಿರ್ಣಯನ ಹೇಳ್ತು. ಇದ್ರರ್ಥ ಯಾವುದೋ ಒಂದು ಎವಿಡೆನ್ಸ್ ಖಂಡಿತವಾಗ್ಲೂ ಇರಬೇಕು, ನಮಗ್ ಗೊತ್ತಿಲ್ಲ, ಅದು ಕೋರ್ಟ್ ಗೊತ್ತಿದೆ. ಕೇಜ್ರಿವಾಲ್ ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವ್ರನ್ನ ನೀವು ಜೈಲಿಂದ ಹೊರಗೆ ಬರೋಕೆ ಬಿಡಲ್ಲ ಅಂತ. ನೋಡಿ, ಮೊದಲು ಕೇಜ್ರಿವಾಲ್ ಅವರೇ ಹೇಳ್ತಾ ಇದ್ರು ಹಾಕ್ಬಿಡಿ ಈ ಜೈಲ್ಗೆ ಅಂತ. ಇವಾಗ ಏಜೆನ್ಸಿಯವರು ಅವ್ರ ಕನ್ಸನ್ ನನ್ಸ್ ಮಾಡ್ತಾ ಇದ್ರೆ ಅವ್ರ ಏಜೆನ್ಸಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಮತ್ತೆ ಜೈಲಿನ ವಿಷಯ ಮಾತಾಡೋದಾದ್ರೆ ನೀವು ಮನೀಶ್ ವಿಷಯ ಬಿಟ್ಬಿಡಿ, ನೀವು ಸತ್ಯನವ್ರನ್ನ ನೋಡಿಲ್ವಾ? ಗೌರವದಿಂದ ಜೈಲಲ್ಲಿ ಬದುಕ್ತಾ ಇದ್ದಾರೆ. ನನ್ಗನ್ಸತ್ತೆ ಎಲ್ಲೋ ಒಂದ್ ಕಡೆ ಏನೋ ಮಾತು ಕೊಟ್ಟು ಬಂದಿದ್ದಾರೆ ಕೇಜ್ರಿವಾಲ್ ಅವರು ಅಂತ, ದೇಶದ ರಾಜಕೀಯದಲ್ಲಿ ಹೊಸ ರೀತಿ ಆಲೋಚನೆ ಮಾಡಿಸ್ತೀನಿ ಅಂತ. ಇವತ್ತು ನಾನು ಜನಗಳಿಗೆ ಕೇಳ್ತಾ ಇದ್ದೀನಿ, ಅವ್ರ ಮಾತನ್ನು ಉಳಿಸ್ಕೊಂಡ್ರಾ? ಭ್ರಷ್ಟಾಚಾರದ ಹೊಸ ಪರಿಭಾಷೆಯನ್ನ ಕೇಜ್ರಿವಾಲ್ ಅವ್ರು ಬರದ್ರಾ? ಆದ್ರೆ ಮನೀಶ್ ಸಿಸೋದಿಯಾ ಅವರು ಹೇಳೋದೇನಂದ್ರೆ ಕುಡಿತ ಶಿಕ್ಷಣದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಅಂತ. ಶಿಕ್ಷಣ ಹಾಗೂ ಕುಡಿತ ಎರಡು ಬೇರೆ ಬೇರೆ ವಿಷಯಗಳು. ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ನಿಲ್ಸೋದಕ್ಕೆ ಅವ್ರನ್ನ ಡ್ರಿಂಕ್ಸ್ ಹಗರಣದಲ್ಲಿ ಹಿಡಿದಾಕಿದ್ರು. ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಅವರು ಡ್ರಿಂಕ್ಸ್ ನಲ್ಲಿ ಹಗರಣ ಮಾಡಿದ್ರ? ಇದು ಪ್ರಶ್ನೆ. ಒಂದ್ ವೇಳೆ ಅದು ಅಷ್ಟೊಂದು ಚೆನ್ನಾಗಿತ್ತು ಅಂದ್ರೆ ಕ್ಯಾನ್ಸಲ್ ಯಾಕೆ ಮಾಡಿತ್ತು? ನಾನು ಮತ್ತೆ ಕೇಳ್ತಾ ಇದ್ದೀನಿ, ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಡ್ರಿಂಕ್ಸ್ ಬಿಸ್ನೆಸ್ ಅಲ್ಲಿ ಹಗರಣ ಮಾಡಿದೆ, ಇದೆಲ್ಲ ನೀವು ಒಪ್ಕೋತೀರಾ? ಅಲ್ಲ, ಇದನ್ನ ಮಾಡಿದವರು ಎಜುಕೇಶನ್ ಇಲ್ಲ, ನೀವೇ ಹೇಳ್ತಾ ಇದ್ದೀರಾ ಮದ್ಯ ಹಗರಣಕ್ಕೋಸ್ಕರ ಅವ್ರನ್ನ ಹಿಡಿಬೇಡಿ, ಯಾಕಂದ್ರೆ ಅವ್ರು ಹಗರಣ ಮಾಡಿರುತ್ತೆ ಮದ್ಯದ ಬಿಸ್ನೆಸ್ ಅಲ್ಲಿ. ಶಿಕ್ಷಣ ಚೆನ್ನಾಗಿ ಕೊಟ್ಟಿದ್ದಾರೆ, ಅವರು ಹಗರಣ ಆಗೇ ಇಲ್ಲ. ಅದನ್ನೇ ಕೇಳ್ತಾ ಇರೋದು. ನೀವು ಹೇಳ್ತಾ ಇದ್ದೀರಲ್ವಾ ಹಗರಣ ಆಗೇ ಇಲ್ಲ ಅಂತ. ಕೋರ್ಟ್ ಏನ್ ಮಾಡ್ತಾ ಇತ್ತು? ಪಕ್ಷ ಅದ್ರ ಎದುರಿಗೆ ಇತ್ತು, ಒಂದ್ ಕೇಸ್ ತಗೊಂಡು ಹೋದಾಗ ಕೋರ್ಟ್ ತಪ್ಪು ಮಾಡ್ತಾ? ಕೇಜ್ರಿವಾಲ್ ಇದನ್ನ ಹೇಳ್ತಾ ಇದ್ದಾರಾ? ಅವರು ಈ ರೀತಿನೂ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಮಾತು ನಿಜ, ಅವ್ರಿಗೇನು ಹೇಳಕ್ ಆಗ್ತಾ ಇಲ್ಲ, ನೀವು ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಏನಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಿಮ್ ಸರ್ಕಾರ ಅಲ್ವಾ? ಇಲ್ಲ ರಜತ್ ಅವ್ರೆ, ನೀವು ಏನಕ್ಕೆ ನನ್ನನ್ನು ಪ್ರಶ್ನೆ ಮಾಡಬಹುದು ಅಂದ್ರೆ ನನ್ನನ್ನು ನಾನು ನಿಮ್ಮ ಎದುರಿಗೆ ಪ್ರಸ್ತುತ ಮಾಡಬಹುದು. ಅದಕ್ಕೋಸ್ಕರ ಇಬ್ರು ವ್ಯಕ್ತಿಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ವಾ? ಇಲ್ಲಿ ಆಡಿಯನ್ಸ್ ಅಲ್ಲಿ ಇರೋರು ನನ್ಗೆ ಯಾರು ಗೊತ್ತಿಲ್ಲ, ಈ ಯಂಗ್ಸ್ಟರ್ಸ್ ಎಲ್ಲರೂ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ ಅಂತ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನೀವು ಇದೇ ರೀತಿ ಯಂಗ್ಸ್ಟರ್ಸ್ ನಡುವೆನಲ್ಲಿ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಾರ್ಟಿಯ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಅವ್ರ ಎದುರಿಗೆ ಈ ನ್ಯಾಯಾಲಯನ ಕರೆದು ಕೂಡಿಸಿ. ನಾನು ಎಲ್ಲರದ್ರಿಗೆ ಕೂರ್ಸ ಕೇಳೋದು ನೀವು ಮಾಡ್ತೀರಾ, ನೀವು ಕರೀತೀರಾ, ಅವ್ರು ಬರಲ್ಲ ಅಷ್ಟೇ.